ಎಸ್, ಬೆಂಗಳೂರಿನಲ್ಲಿ ಐ ಎಸ್ ಇಲ್ಲಿ ಬಹಳ ಮುಖ್ಯ ಇನ್ನೊಂದು ಪ್ರಶ್ನೆ ನಾನು ಕೇಳಬೇಕಾಗಿರುವಂಥದ್ದು, ನಾರಾಯಣ ನಡುಮಣಿ ಅವ್ರ ಹತ್ರ ಕೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ ಸರ್, ಐ ಎಸ್ ಇನ್ನೂ ಕೂಡ ಭಾರತದಲ್ಲಿ ನಿಷೇಧ ಆಗಿಲ್ಲ ಸರ್. ಇದು ನಮಗೆ ಬಹಳ ಏನೋ ಅಂತ ಅನಿಸ್ಬೋದು, ಇದಕ್ಕೂ ಅದಕ್ಕೇನು ಸಂಬಂಧ ಅಂತ. ನಾನು ಹೇಳೋದೇನು ಗೊತ್ತಾ, ಹಾಗಾಗಿ ಇದರ ವಿರುದ್ಧ ಸದ್ಯಕ್ಕಂತೂ ಕ್ರಮ ಸಾಧ್ಯ ಇಲ್ಲ ಅಲ್ವಾ? ನಿಷೇಧ ಆಗಿಲ್ಲ, ಹಾಗಾಗಿ ಇದರ ವಿರುದ್ಧ ಕ್ರಮ ಸಾಧ್ಯ ಇಲ್ಲ. ಹಾಗಿರುವಾಗ ಐ ಎಸ್ ಐ ನಿಷೇಧಿತ ಸಂಘಟನೆ ಅಲ್ಲ ಅಂತ ಆಗತ್ತೆ. ಇದರಿಂದ ಮತ್ತಷ್ಟು ಯುವಕರನ್ನು ಪ್ರಚೋದಿಸಿ ಇವರು ಇರಾಕ್ ಅಥವಾ ಸಿರಿಯಾ ಕಳುಹಿಸಬಹುದು, ಮತ್ತಷ್ಟು ಉಗ್ರರನ್ನು ಬೆಳೆಸಬಹುದಾ? ಇದು ನನ್ನ ಪ್ರಶ್ನೆ. ನೀವು ಹೇಳಿದ್ರಲ್ಲ, ಇದು ಬಹಳ ಸಿಂಪಲ್ ಇದೆ. ಯಾವುದೇ ಒಂದು ಆರ್ಗನೈಸೇಷನ್ ನೀವು ಅದು ಕಾನೂನು ಬಾಹಿರ, ಕಾನೂನು ಚೌಕಟ್ಟಿನಲ್ಲಿದೆ, ನೀವು ಅದನ್ನು ಆದೇಶ ಮಾಡಿದ ತಕ್ಷಣನೇ ಆ ಕೆಲಸ ನಿಲ್ಲುವುದಿಲ್ಲ, ಇನ್ನೊಂದು ಬೇರೆ ಹೆಸರು ಇಟ್ಕೋತಾರೆ. ಈ ಮುಖ್ಯ ಅಂದರೆ ನೀವು ಯಾವುದೇ ಸಂಘಟನೆಯಲ್ಲಿ ಇರ್ಕೊಳ್ಳಿ, ಅದನ್ನು ನೀವು ಕಾನೂನು ಬಾಹಿರ ಕೆಲಸ ಮಾಡಿದಾಗ ಅದ್ರ ಮೇಲೆ ಕ್ರಮ ಕೈಕೋಬಹುದು. ಅಂದ್ರೆ ಕೊಲೆ ಮಾಡಿದಾಗ ಅವನನ್ನು ನೋಡುವಂಗಿಲ್ಲ, ಕೊಲೆ ಅದೇ ಅದಕ್ಕೆ ಈಗ ನೀವು ಏನೋ ಒಂದು ಹೆಸರು ಇಟ್ಕೋತಾರೆ. ಈಗ ನೀವು ಈಗ ಅಲ್ ಖೈದಾ, ಇನ್ನೊಂದು ಇಟ್ಕೊಂಡು ಇಂಡಿಯನ್ ಮುಜಾಹಿದೀನ್, ಏನೋ ಒಂದು ಬೇರೆ ಹೆಸರು ಇಟ್ಕೋತಾರೆ. ಈ ಹಫೀಜ್ ಸಯೀದ್ ಅಂತವ್ರು, ನೀವು ಅದನ್ನ ಬ್ಯಾನ್ ಮಾಡ್ತಾರ, ಇನ್ನೊಂದು ಬೇರೆ ಹೆಸರು. ಅಂದ್ರೆ ನೀವು ಹೇಳೋ ಪ್ರಕಾರ ನಿಷೇಧ ಅನ್ನೋದಕ್ಕೂ ಈ ರೀತಿ ದೇಶದ್ರೋಹಿ ಕೆಲಸ ಮಾಡೋದಕ್ಕೂ ಅಲ್ಲೂ ಆ ಸಂಘಟನೆ ವಿರುದ್ಧ ನಿಷೇಧ ಇಲ್ಲ, ಹಾಗಾಗಿ ಅವರನ್ನು ಏನು ಮಾಡಕ್ಕಾಗಲ್ಲ, ಅಲ್ಲಿ ತನಕ ರೂಲ್ಸ್ ಕಂಪ್ಲೀಟ್ ಆಗಿ ಬರೋ ತನಕ ನಾವು ಕಾಯ್ಬೇಕು ಅಂತ ಇಲ್ಲ. ಯಾರು ಅಪರಾಧ ಮಾಡ್ತಾರೆ ಅವನು ಯಾವುದೇ ಸಂಘಟನೆಗೆ ಇರಲಿ, ಕಾನೂನು ಚೌಕಟ್ಟಿನಲ್ಲಿದ್ದಂತ ಸಂಘಟನೆ ಇರಲಿ, ಕಾನೂನು ಬಾಹಿರ ಸಂಘಟನೆ ಇರಲಿ, ಅವನ ಮೇಲೆ ಕ್ರಮ ಆಗ್ತದೆ. ಈಗ ಕಾನೂನು ಬಾಹಿರ ಅಂತ ಮಾಡಬೇಕಾದ್ರೆ ಅದಕ್ಕೆಲ್ಲ ನಾವು ಸಾಕ್ಷ್ಯಾಧಾರಗಳನ್ನು ಒದಗಿಸಬೇಕಾಗ್ತದೆ. ಇದು ಏನೇನ್ ಮಾಡಿದ್ದಾರೆ ಇವರು, ಇನ್ನು ಇದ್ರ ಮೇಲೆ ಇದ್ರ ಒಂದು ವರದಿ ಮೇಲೆ ಕೇಂದ್ರ ಸರ್ಕಾರದವರು ಅದನ್ನು ಆದೇಶ ಮಾಡ್ತಾರೆ. ಅದಕ್ಕೆ ನೀವು ಸಂಘಟನೆ ರಾಜದ್ರೋಹ ಅಂತಂದ್ರೆ ಹೇಗೆ ಅಂದ್ರೆ, ಈಗ IS ರಿಕ್ರೂಟ್ ಮಾಡ್ತಾ ಇರ್ಬೋದು, ಬಟ್ ಅದು ಎಲ್ಲಾನ ಒಂದ್ ಕಡೆ ನಾನು ಭಾರತ ದೇಶದ ವಿರುದ್ಧ ಈ ಪ್ರಚೋದನೆ ಮಾಡ್ತಿದ್ದೀನಿ ಒಂದು ಶಬ್ದ ಬಂದ್ಬಿಟ್ರೆ ಅದು ಅಪರಾಧ ಆಗ್ಬಿಡುತ್ತೆ. ಆ ಅಪರಾಧನ IT ಸೆಕ್ಷನ್ ಅಲ್ಲೂ ಇದೆ, IPC ನಲ್ಲೂ ಇದೆ, ಅದು ಮಾಡ್ಬೋದು. ಬಟ್ ಪ್ರಶ್ನೆ ಇಲ್ಲಿ ಶೆಟ್ರೆ, ಈ ಅಪರಾಧ ಆಗಕ್ಕೆ ಮುಂಚೆ ನಾವು ಯಾಕೆ ಕಲ್ತ್ಕೊಳ್ತಾ ಇಲ್ಲ? ನಮ್ಗೆ ಯಾಕೆ ಬ್ರಿಟಿಷರು ಬಂದು ಹೇಳಬೇಕು? ನಮ್ಮ ಒಂದು ವಿಷಯ ಸಂಗ್ರಹಣೆ ಎಲ್ಲಿ ಕಮ್ಮಿ ಆಗಿದೆ? ನಾವು ಇಡೀ ಪ್ರಪಂಚಕ್ಕೆ IT ನಲ್ಲಿ ರೆವಲ್ಯೂಷನ್ ತಂದಿದ್ದೀವಿ, ಇಡೀ ಪ್ರಪಂಚಕ್ಕೆ ಮುಂಚೂಣಿಯಲ್ಲಿ ನಾವು ನಿಂತ್ಕೊಂಡಿದ್ದೀವಿ, ಉತ್ತುಂಗ ಶಿಖರದಲ್ಲಿದ್ದೀವಿ ನಾವು. ಆದರೆ ನಮ್ಮ ಆ ಎಲ್ಲ ಬೆಳವಣಿಗೆನ ಸರ್ಕಾರ ಕೂಡ ಒತ್ತೆ ಇಟ್ಕೊಂಡು ಅದನ್ನು ಉಪಯೋಗಿಸ್ಕೊಳ್ಬೇಕು. ಈಗಲಾದರೂ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಯಾವ್ಯಾವ ಎಲ್ಲೆಲ್ಲಿ ನಮ್ಮ ವಿಫಲತೆ ಆಗಿದೆಯೋ, ವಿಫಲತೆ ಅನ್ಕೊಳ್ದಿರಾ ತಪ್ಪಾಯ್ತು ಇನ್ನು ಮುಂದೆ ಸರಿ ಮಾಡ್ತೀನಿ ಅನ್ನೋ ಒಂದು ಪ್ರಶ್ನೆ ಹೇಳಬೇಕು. ಯಾಕೋತ ಸರ್, ನಾನು ನಿಮ್ಗೆ ಪೂರಕವಾಗಿ ಹೇಳ್ತೀನಿ. ನೀವು ಹೇಳಿದ್ ಬಹಳ ಅತ್ಯುತ್ತಮವಾದಂಥ ಒಂದು ವಿಚಾರ ಮಾಡಬೇಕಾಗಿರುವಂಥದ್ದು ಪ್ರಶ್ನೆ ಅದು. ಯಾವಾಗ ನಮ್ಮಲ್ಲಿ ಗ್ಲೋಬಲೈಸೇಷನ್ ಬಂತು 90s ಅಲ್ಲಿ, ಅದರ ಪ್ರಭಾವ ನಾವು ಕಂಡಿದ್ದು 2000 ನಂತರ ಸರ್. ಅಂದ್ರೆ ನಾವು ಮೊಬೈಲ್ ಹಿಡಿದದ್ದೇ ಎಲ್ಲರ ಕೈಯಲ್ಲಿ ಮೊಬೈಲ್ ಬಂದಿದ್ದು 2005ರಲ್ಲಿ ಸರ್, ಅದಕ್ಕಿಂತ ಮೊದಲಲ್ಲ. ಈಗಲೂ ಕೂಡ ನಮ್ಮ ರಾಜಕಾರಣಿಗಳು ಇನ್ಕ್ಲೂಡಿಂಗ್ ನಮ್ಮ ಅಧಿಕಾರಿಗಳು ಕೂಡ ಆ 1980s ಮೈಂಡ್ ಸೆಟ್ಟಲ್ಲಿ ಇದ್ದಾರೆ ಸರ್. ರಾಜಕಾರಣ ಅಂದ್ರೆ ಏನು? ಈಗಲೂ ಕೂಡ ಓಕೆ, ನಿಮಗೆ ಫ್ರೀ ಬಿಡೋದು, ನಿಮ್ಗೆ ಸಬ್ಸಿಡಿ ಕೊಡೋದು, ಅಥವಾ ನಿಮಗೆ ಉಚಿತವಾಗಿ TV ಕೊಡೋದು ಸರ್. ನಾವು ಹಂಗಲ್ಲ, ಜನರೇಷನ್ ಎಲ್ಲಿಗೋ ಬೆಳೆದು ಬಿಟ್ಟಿದೆ ಸರ್, ಎಲ್ಲಿಗೋ ಬೆಳೆದು ಬಿಟ್ಟಿದೆ. ಅದಕ್ಕೆ ಫಾಸ್ಟ್ ಆಗಿ ನಮ್ಮ ಹಿರಿಯರು ರೆಡಿ ಆಗ್ತಾ ಇಲ್ಲ. ಮೊದಲೇನು ಹೇಳ್ತಾ ಇದ್ವಿ ನಾವು, ಹಳೆ ಬೇರು ಹೊಸ ಚಿಗುರು ಅಂತೇಳಿ. ಇವಾಗ ಹಂಗಲ್ಲ, ಹೊಸ ಚಿಗುರು ಇದೆಯಲ್ಲ, ಅವ್ರು ಭಾಳ ಫಾಸ್ಟ್ ಆಗಿದ್ದಾರೆ. ಈಗ ನೀವು ನಿಮ್ಮ ಮನೆಯಲ್ಲೇ ನೋಡ್ಬೋದು ಸರ್, ನಿಮ್ಮ ಮೊಬೈಲನ್ನು ಆಪರೇಟ್ ಮಾಡೋಕೆ ನಿಮ್ಗೆ ಬರಲ್ಲ, ನಿಮ್ಮ ಮಕ್ಕಳಿಗೆ ಕೊಡಿ. ಅದು ದೊಡ್ಡ ಮಕ್ಕಳಲ್ಲ, ನೀವು 7ನೇ ಕ್ಲಾಸ್ 8ನೇ ಕ್ಲಾಸ್ ಮಕ್ಕಳಿಗೆ ಕೊಡಿ, ಪಟ 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 ಮಾಡಿ ಬಿಸಾಕ್ತಾರೆ ಅವ್ರು. ನಿಮ್ಮಿಂದ ಆಗಲ್ಲ. ಮೊದಲು ಹಂಗಿರ್ಲಿಲ್ಲ. ಮೊದಲು ಹೆಂಗಿತ್ತು, ಅಪ್ಪ ಅಥವಾ ಅಜ್ಜ ಅವನು, ಯಾಕಂತಂದ್ರೆ ಅವನು ಓದಿ ಕಲ್ತಿರುವಂಥದ್ದು. ಈಗ ಏನೂ ಅಲ್ಲ, ಯಾವುದಾದ್ರು ಪ್ರಶ್ನೆ ಕೇಳಿದ ತಕ್ಷಣ ನಾವು ಗೂಗಲಲ್ಲಿ ಕೇಳಿಬಿಟ್ಟು ಕೇಳು ಮೊದಲನೇ ಇದು ಅಂತ ಹೇಳುವಾಗ ಅವನಿಗೆ ಮೆಮೊರಿ ಪವರಲ್ಲೇ ಹೇಳಬೇಕಾಗಿತ್ತು. ಈಗ ಹಂಗಲ್ಲ, ಅವನು ಹೇಳ್ಬಿಡ್ತಾನೆ. ಅಂದ್ರೆ ನಿಮ್ಮ ಸಿಸ್ಟಮ್ ಇದೆಯಲ್ಲ, ನಾವು ಬದುಕೋ ರೀತಿ ಇದೆಯಲ್ಲ, ಬದಲಾಗ್ಬಿಟ್ಟಿದೆ ಸರ್. ಈಗ ಇದು ಸಿಚುವೇಶನ್, ಈ ಸಿಚುವೇಶನ್ ಈಗ ಇಟ್ ಇಸ್ ಗೋಯಿಂಗ್ ಟು ಗೆಟ್ ಡಿಟರಿಯೇಟೆಡ್. ಈ ಸಿಚುವೇಶನ್ ಇನ್ನೂ ಬಹಳ ಕೆಟ್ಟದಾಗ ಹೋಗುತ್ತೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಂಬರ್ 1 ಮಿಡ್ಲ್ ಈಸ್ಟ್, ಕಂಪ್ಲೀಟ್ ಆಗಿ ಮಿಡ್ಲ್ ಈಸ್ಟ್ ಅಲ್ಲಿ ಅನ್ರೆಸ್ಟ್ ಇದೆ, ಆಯಿಲ್ ಪ್ರೈಸಸ್ ಬಿದ್ದೋಗ್ಬಿಟ್ಟಿದೆ, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇದೆ. ಜನ ಏನಾಗ್ತಿದೆ ಅಂತ ಹೇಳಿದ್ರೆ ದೇ ಆರ್ ಬಿಕಮಿಂಗ್ ಮ್ಯಾಡ್. ಸೊ ಅದರಿಂದ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ದೇ ಕ್ಯಾನ್ ಬಿ ಟ್ರ್ಯಾಕ್ ಟು ಎನಿ ಎಕ್ಸ್ಟೆಂಟ್. ಅವ್ರು ಯಾವುದಕ್ಕಾದ್ರೂ ಹೋಗ್ಬೋದು, ಟೆರರಿಸ್ಟ್ ಆದ್ರೂ ಆಗ್ಬೋದು, ಒಳ್ಳೆಯವ್ರಾದ್ರೂ ಆಗ್ಬೋದು ಸರ್. ಆಮೇಲೆ ಇನ್ನೊಂದು 2ನೇ ಪ್ರಶ್ನೆ, ಈಗ IS ಅವರು ಇಂಡಿಯಾದಲ್ಲಿ ಅವ್ನು ಆಪರೇಟ್ ಮಾಡ್ತಿದ್ದ, ಅವನಿಂದ ಏನೂ ತೊಂದರೆ ಆಗಿಲ್ಲ. ಸೊ ಅದನ್ನು ನಾವು ಏನು ಆ್ಯಕ್ಷನ್ ತೊಗೊಳಕ್ಕಾಗಲ್ಲ ಅಂದರೆ, ಈಗ ಪಾಕಿಸ್ತಾನಲ್ಲಿ ಸುಮಾರು 12 ಡೊಮೆಸ್ಟಿಕ್ ಆರ್ಗನೈಸೇಷನ್ಸ್ ಇದ್ದಾರೆ ವರ್ಕಿಂಗ್ ಅಗೇನ್ಸ್ಟ್ ಇಂಡಿಯಾ. ಒಂದು 35 ಆರ್ಗನೈಸೇಷನು ಹಿಜ್ಬುಲ್ ಮುಜಾಹಿದೀನ್ ಹಿಡಿದು ಆಲ್ ಬದರ್ವರೆಗೂ ಕೂಡ ದೇರ್ ವರ್ಕಿಂಗ್ ಅಗೇನ್ಸ್ಟ್ ಇಂಡಿಯಾ ಟ್ರಾನ್ಸ್ ನ್ಯಾಷನಲ್. ಮತ್ತು ಇನ್ನೊಂದು 4 ಟ್ರಸ್ಟ್ಗಳಿದ್ದಾವೆ.
ಆಲ್ ರಶೀದು, ಆಲ್ ಅಖ್ತರು, ರಬಿತಾ ಅಂತ ಇವರೆಲ್ಲ ಟ್ರಸ್ಟ್ಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಎವ್ರಿ ಗುರುವಾರ ಶುಕ್ರವಾರ ಯಾವತ್ತಾದ್ರೂ ಒಂದು ದಿವಸ ದುಡ್ಡೆಲ್ಲ ಕಲೆಕ್ಟ್ ಮಾಡಿ ಇಂಡಿಯಾದಲ್ಲಿ ಟೆರರಿಸ್ಟ್ ಆಕ್ಟಿವಿಟೀಸ್ಗೆ ಎನ್ಕರೇಜ್ ಮಾಡ್ತಾರೆ. ಸೊ ಈಗ ಇಲ್ಲ ಯಾರೋ ಒಬ್ಬ IAS ಕೆಲಸ ಮಾಡೋನ್ಗೆ ಅವನೇನು ಕಂಪ್ಯೂಟರ್ ಮಾಡ್ತಿದ್ದಾನೆ ಅಂತ ನಾವು ಬಿಡೋದಾದ್ರೆ ಅಲ್ಲಿ ಅವ್ರು ಮಾಡ್ತಿರೋದು ಸರಿ, ಮತ್ತೆ ಅವ್ರು ಇಂಡಿಯಾಗೆ ಅವರು ಎಗೇನೆಸ್ಟ್ ಇಂಡಿಯಾ ವರ್ಕ್ ಮಾಡ್ತಿರೋದ್ರಲ್ಲಿ ತಪ್ಪೇನಿಲ್ವಲ್ಲ. ಕರೆಕ್ಟ್. So these are one very big these are very big challenge. ನಿಮ್ಮ ಅನುಮಾನ ಬಹಳ ಚೆನ್ನಾಗಿದೆ. ನಿಮ್ಮ ಅನುಮಾನ ಇದೆಯಲ್ಲ ನಿಜ. ಈಗ ಈಗ ಪಾಕಿಸ್ತಾನ ಭಾರತ ವಿರುದ್ಧವಾಗಿ ಇಷ್ಟೆಲ್ಲ ಸಂಘಟನೆಗಳು ಅದೇ ರೀತಿಯ ಕೆಲಸಗಳನ್ನು ಮಾಡ್ತವೆ, ಇದು ಮಾಡ್ತಾ ಇರುವಂತದ್ದು. ಈ ಅನುಮಾನಕ್ಕೆ ಏನಾಗಿದೆ ಅಂದ್ರೆ ನೀವು ಹೇಳ್ತಾ ಇರೋದು ನಮ್ಮ ದೇಶದ ಬಗ್ಗೆ ಅಪಪ್ರಚಾರ ಮಾಡೋದು ಮತ್ತು ಕಾನೂನು ಬಾಹಿರ ಕೆಲಸಗಳಿಗೆ ಇಲ್ಲಿದ್ದವರಿಗೆ ಹಣ ಕೊಟ್ಟು ಇಲ್ಲ ಅದಕ್ಕೆ ಹೇಳ್ತೀನಿ. ಏನಾಗಿದೆ ಅಂತಂದ್ರೆ ಇದ್ರ ಸಲುವಾಗಿನೇ ಮೊದಲು ಏನಾಗಿತ್ತು ಅಂತಂದ್ರೆ ನಾವು ಸೌಹಾರ್ದಯುತ ಸಂಬಂಧ ಇಡಬೇಕು ಪಕ್ಕದ ದೇಶದ ಜೊತೆಯಲ್ಲಿ ಅಂತ ನಮ್ದು ಇಲ್ಲಿವರೆಗೆ ನಮ್ಮದು ಒಂದು ಫಾರಿನ್ ಅಫೇರ್ಸ್ ಪಾಲಿಸಿ ಇತ್ತು. ಈಗ ಈಗ ಸದ್ಯ ನರೇಂದ್ರ ಮೋದಿ ಅವರು ಏನು ಹೇಳ್ತಾರೆ ಅಂದರೆ ನೀನು ಎಲ್ಲಿವರೆಗೆ ಸರಿಯಾದ ರೀತಿಯಲ್ಲಿ ನೀನು ಒಳ್ಳೆ ನಡವಳಿಕೆ ಇರುತ್ತೆ ಅಲ್ಲಿವರೆಗೆ ನಾವು ಒಳ್ಳೆಯವರಾಗಿರ್ತೀವಿ, ನೀನು ನನಗೆ ಕಲ್ಲು ಹೋಗಿದ್ರೆ ನಾವು ಇನ್ನೂ 2 ಕಲ್ಲು ಹೋಗಿತ್ತು ಅನ್ನುವಂಥ ಸಂದೇಶವನ್ನು ಈಗಾಗಲೇ ನಮ್ಮ ಭಾರತ ದೇಶ ಕೊಟ್ಟಿದೆ. ಅಂದ್ರೆ ಮೊದಲೆಲ್ಲ ಡಿವೋರ್ಸ್ ನಾವು ಪ್ಲಾನ್ ಮಾಡ್ತಾನೆ ಇರಲಿಲ್ಲ, ಈಗ ಡಿವೋರ್ಸ್ ಅಪ್ಲಿಕೇಶನ್ ಇಟ್ಕೊಂಡ್ಬಿಟ್ಟಿದ್ದಾರೆ ಮೋದಿ ಅವರು. ನಮ್ಮಲ್ಲಿ ಏನಾಗುತ್ತೆ ಟಫ್ ಸ್ಪೀಕಿಂಗ್ ಅಂತಾರೆ, ನಾವು ಯಾವುದೇ ಒಂದು ನಾವು ಧೈರ್ಯವಾಗಿ ಹೇಳಬೇಕು. ನಾವು ಹೇಳಿಲ್ಲ ಅಂದ್ರೆ ಏನಂತಂದ್ರೆ ನಮ್ದು ಅದು ನಮ್ಮ ವೀಕ್ನೆಸ್ ಅದನ್ನು ತಿಳ್ಕೊತಾರೆ. ಇಲ್ಲಿವರೆಗೆ ಏನಾಗಿತ್ತು ಅಂತಂದ್ರೆ ಫ್ರೆಂಡ್ಲಿ ರಿಲೇಷನ್ ಅಂದ್ರೆ ಒಬ್ಬ ನಾಯಕ ಅಂತ ಹೇಳುವಾಗ ಅವನಿಗೆ ಒಂದು ಸ್ಪಷ್ಟ ಸಂದೇಶ ರವಾನೆ ಆಗಬೇಕು. ಎಸ್ ಅವ್ರನ್ನು ಈಗ ಅವನ ಅಂಡರ್ಲಿ ಕೆಲಸ ಮಾಡುವಂತವನಿಗೆ ಕನ್ಫ್ಯೂಷನ್ಸ್ ಇರಬಾರ್ದು, ಒಂದು ಸೇನೆ ಇರಬಹುದು. ನಮ್ಮ ನಾಯಕ ಒಂದು ಸ್ಪಷ್ಟ ಆದೇಶ ಕೊಟ್ಟಿದ್ದಾನೆ. ನೀವು ಇಲ್ಲಿ ಏನಾಗಿದೆ ಜೆಟ್ರೆ, ಈ ನಾಯಕತ್ವದಲ್ಲೂ ಕೂಡ ಒಂದು ಕುಂದು ಕೊರತೆ ನಮಗೆ ಕಾಣ್ ಬರ್ತಾ ಇದೆ. ಯಾಕೆಂದ್ರೆ 6-8 ತಿಂಗಳ ಕೆಳಗೆ ಈ ಎರಡು ನಮ್ಮ ದೇಶದಲ್ಲಿ ಆದಂತ ಘಟನೆಗಳು, ಒಂದು ಚೆನ್ನೈನಲ್ಲಿ ಟಿ ಶರ್ಟ್ ಹಾಕೊಂಡು ಬಂದಿದ್ದು, 4 ಬಾರಿ ಶ್ರೀನಗರದಲ್ಲಿ ISIS ಜೆಂಡಾ ತಗೊಂಡು ಓಡೋಗಿದ್ದು, 3ನೇದು ಕಲ್ಯಾಣ್ ಮತ್ತು ತಾನಾದಲ್ಲಿ 4 ಜನ ಹೋಗಿದ್ದಾರೆ ಅಂತ. 4 ಜನ ಬಹಳ ಕಮ್ಮಿ ಇರ್ಬೋದು, ನಮ್ಮ ದೇಶದಲ್ಲಿ 26 ಮಿಲಿಯನ್ ಇರುವಂತ ಜಾಗದಲ್ಲಿ 4 ಜನ ಪರ್ಸೆಂಟೇಜ್ ವೈಸ್ ಬಹಳ ಕಮ್ಮಿ ಆಗ್ಬಿಡ್ತಾರೆ. ಆದ್ರೆ ನಾವ್ ಯಾಕೆ ಎಚ್ಚೆತ್ಕೋಬೇಕು ಅಂದ್ರೆ ಉಗ್ರರು ಯಾವಾಗಲೂ ಕಮ್ಮಿನೇ, ಒಳ್ಳೆ ಜನ ಜಾಸ್ತಿ ಇರ್ತಾರೆ, ಉಗ್ರರು ಕಮ್ಮಿ ಇರ್ತಾರೆ. ಆ ಉಗ್ರನ್ ಇನ್ನೂ ನಾವು ಅಷ್ಟು ಕಮ್ಮಿ ಮಾಡಬೇಕು. 4 ಜನರಿಂದ ಆಗುವಂತ ಡ್ಯಾಮೇಜ್ ಇದೆಯಲ್ಲ ಬಹಳ ಜಾಸ್ತಿ ಇದೆ. ಅದು ಇವು 4ರಿಂದನೇ ಇನ್ನು 11 ಆಗೋದು. ಆದ್ರಿಂದ ಆಗ ನಾವು ಸ್ವಲ್ಪ ನಾಯಕತ್ವವನ್ನು ಕೊಟ್ಟು ISIS ಚಟುವಟಿಕೆ ಎಲ್ಲ ಆಗ್ತಿದೆ, ಸೈಬರ್ಲ್ ಆಗ್ತಾ ಇದೆಯಾ ಅಥವಾ ಇನ್ನೊಂದು ಕಡೆ ಆಗ್ತಾ ಇದೆಯಾ ಅನ್ನೋದನ್ನ ಗಮನ ಇಡಬೇಕಾಗಿತ್ತು. ಆ ಗುಮಾನಿ ಮತ್ತು ಗಮನ ಎರಡೂ ರಾ ಮತ್ತು IBA ಕೆಲಸ ಆಗಿತ್ತಿದ್ದು. ಇದರಲ್ಲಿ ಎಲ್ಲಿ ಲೋಪದೋಷ ಇದೆ, ನಾ ಯಾರು ತಪ್ಪು ಅಂತ ಹೇಳಕ್ ಬಂದಿಲ್ಲ, ತಪ್ಪಾಗಿದೆ. ಆ ತಪ್ಪನ್ನು ನಾವು ತಿದ್ದುಕೊಳ್ಬೇಕು, ಸರಿ ಮಾಡಬೇಕು. ಈಗ ಆ ತಪ್ಪನ್ನು ಹೇಗೆ ಸರಿ ಮಾಡ್ಬೇಕು ನಾವು? ಇನ್ನಷ್ಟು ಈ ತರ ಎಲ್ಲಿ ಟ್ವಿಟರ್ ಅಕೌಂಟ್ಗಳಿದೆ, ಇನ್ನು ಯಾವ ಫೇಸ್ಬುಕ್ ಅಕೌಂಟ್ಗಳಿದೆ, ಇನ್ನು ಯಾವ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್ ಇರ್ಬೋದು, ಟೆಲಿಗ್ರಾಮ್ ಇರ್ಬೋದು, ವೈಬರ್ ಇರ್ಬೋದು, ಎಷ್ಟು ಸೋಷಿಯಲ್ ಮೀಡಿಯಾ ಇದು, ಎಲ್ಲ ಸೋಷಿಯಲ್ ಮೀಡಿಯಾಗಳನ್ನು ನಾವು ಸ್ವಲ್ಪ ತೀವ್ರವಾದ ಕಣ್ಣಿಟ್ಟು ಗಮನ ಇಟ್ಟು ಕೇಂದ್ರೀಕೃತವಾಗಿ ಚೆಕ್ ಮಾಡಿ ಕೂಲಂಕುಷವಾಗಿ ತಿಳ್ಕೊಂಡು ಎಲ್ಲೆಲ್ಲಿ ಗುಮಾನಿ ಬರುತ್ತೋ ಫಾರ್ ದಟ್ ಲೋಕಲ್ ಪೊಲೀಸ್ ಹ್ಯಾಸ್ ದ ರೈಟ್, ಎಲ್ಲಿ ಸಂಶಯ ಬರುತ್ತೋ ಅಲ್ಲಿ ಲೋಕಲ್ ಪೊಲೀಸ್ಗೆ ಆ ಕೇಸನ್ನು ಕೊಡಬೇಕಾಗುತ್ತೆ. ಒಂದು ಎನ್ಕ್ವೈರಿ ಅಷ್ಟೇನೆ. ನಾವು ಮಾಡಿದಾಕ್ಷಣ ಇವನು ಕಳ್ಳ ಅಥವಾ ಇನ್ನೊಂದು ಮಾಡ್ದ ಅಂತ ಹೇಳೋದಕ್ಕಲ್ಲ, ನಮ್ಮ ಸೇಫ್ಟಿಲಿ ನಾವಿರ್ಬೇಕು. ಈಗ ನಮ್ಮ ಮನೆ ಮುಂದೆ ಯಾರೋ ರಾತ್ರಿ 11:15 ಗಂಟೆಗೆ ಬಂದ್ರೆ ನಾವು ಕೇಳೋದಿಲ್ವಾ ಯಾರಪ್ಪ ನೀನು ಇಲ್ಲಿ ಯಾಕೆ ಬಂದಿದ್ಯಾ ಅಂತ? ಅದೇ ರೀತಿ ಇಲ್ಲಿ ಆ ಗುಮಾನಿ ಹೇಳ್ಬೇಕು. ಆ ಗುಮಾನಿ ಹೇಳ್ತಾ ಇಲ್ಲ, ಆ ಸಂಶಯ ಹೇಳ್ತಾ ಇಲ್ಲ ಅಂತ ನನಗೆ ದುಃಖ ಆಗ್ತಾ ಇದೆ ಇವತ್ತು. ಸರ್ ಈಗ ಅದಕ್ಕೆ ಇನ್ನೊಂದು ಪೂರಕವಾಗಿ, ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಬೆಂಗಳೂರಿನಲ್ಲಿ ಇವತ್ತೇನು ಇವರು ಮೇದಿ ಮಸೂದ್ ಬಿಶ್ವಾಸ್ ಅಂತ ಈ ಹುಡುಗ ಏನು ಕೆಲಸ ಮಾಡ್ತಿದ್ದ, ಇದು ಎಲ್ಲರಿಗೂ ಇನ್ಫಾರ್ಮೇಷನ್ ಗೊತ್ತಿದೆ. ಲಾಸ್ಟ್ ಟೈಮು ನಾವು ಇದೇ ಡಿಬೇಟಲ್ಲಿ ಮಾತಾಡ್ಬೇಕಾದ್ರೆ ಬಾಂಗ್ಲಾದೇಶಿಂದ ಕೂಡ ಬಂದು ಯಲಂಕಾದಲ್ಲಿ ಒಂದು 5-6 ಜನ ದೇವರ್ ಸ್ಟೇಯಿಂಗ್ ಆಸ್ ಇಲ್ಲಿಗಲಿ ಇಲ್ಲಿ ರೆಸೈಡ್ ಮಾಡ್ತಿದ್ರು. ಈಗ ಯಾರೇ ಆಗಲಿ, ಈಗ ಕರ್ನಾಟಕ ಸ್ಟೇಟ್ಗೆ ಔಟ್ಸೈಡ್ ಸ್ಟೇಟಿಂದ ಬರೋರಿಗೆ ಯಾಕೆ ನಾವು ಒಂದು ಐ ಡಿ ಕಾರ್ಡ್ ತರ ಅವ್ರು ಯಾವ ಊರಿಂದ ಬಂದಿದ್ದಾರೆ, ಎಲ್ಲಿಂದ ಬಂದಿದ್ದಾರೆ, ಅವ್ರದ್ದು ಡೀಟೇಲ್ಸ್ ಎಲ್ಲ ಇದ್ದಿದ್ರೆ ಇಟ್ ಇಸ್ ಪಾಸಿಬಲ್. ಈಗ ನಾನು ಮೊನ್ನೆ ಹೇಳ್ತಿದ್ರು ತಮಿಳ್ನಾಡಲ್ಲಿ ಫಾರಿನರ್ಸ್ ಆಕ್ಟ್ ಇದೆ, ಬಂದಾಗ ಚೆಕ್ ಅವನು ತಮಿಳ್ನಾಡಿಗೆ ಬಂದ್ಬಿಟ್ಟು 1-2 ತಿಂಗಳು ಕಳೆದ ನಂತರ ಬರ್ತಾನೆ ಇಂಟರ್ಲಿಂಕ್ ಬಸ್ ಅಲ್ಲಿ. ಏನ್ ಮಾಡ್ತೀರಾ? ಸಿಂಪಲ್ ಅದೇ ಏನಾಗಿದೆ ಅಂದ್ರೆ ಇನ್ಫಿಲ್ಟ್ರೇಷನ್. ಈಗ ಏನಾಗಿದೆ ಅಂದ್ರೆ ನಮ್ಮ ಜಮ್ಮು ಅಂಡ್ ಕಾಶ್ಮೀರದ ಏನು ಆ ಬಾರ್ಡರ್ ಅಲ್ಲಿ ನಾವು ಸರಿಯಾಗಿ ಅದನ್ನ ಟೈಟ್ ಮಾಡಿದೀವಿ. ದುರ್ದೈವಶಾತಿ ಏನಂದ್ರೆ ಬಾಂಗ್ಲಾದೇಶ ಭಾರತ ಗಡಿಯನ್ನು ನಾವು ಸರಿಯಾಗಿ ಕಾಯ್ತಾ ಇಲ್ಲ. ಅದು ಇನ್ನೂ ಬಹಳ ಪೋರಸ್ ಇದೆ. ಅದನ್ನು ಎಲ್ಲಿವರೆಗೆ ನಾವು ಈಗ ಪಾಕಿಸ್ತಾನ ಮತ್ತು ಇಂಡಿಯಾದ ಗಡಿಯನ್ನು ಹೇಗೆ ನಾವು ಸರಿಯಾಗಿ ಕಾಯ್ತಾ ಇದೀವಲ್ಲ, ಇಲ್ಲಿನೂ ಸರಿಯಾಗಿ ಬ್ಯಾರಿಕೇಡ್ ಹಾಕಿ ಎಲ್ಲ CCTV ಕ್ಯಾಮ್ರಾ ಇಟ್ಕೊಂಡು ಎಲ್ಲ ಪೊಲೀಸರು, ಆರ್ಮಿ, ITPP ಎಲ್ಲರನ್ನು ಕಾಯ್ಬೇಕು. ಅದಕ್ಕೆ ಅವಾಗ ಏನಾದ್ರು ಇನ್ಫಿಲ್ಟ್ರೇಷನ್ ಕಡಿಮೆ ಆಗ್ತದೆ. ಈಗ ಏನಾಗಿದೆ ಅಂದ್ರೆ ಪೋರಸ್ ಬಾರ್ಡರ್ ಇರೋದ್ರಿಂದ
ಈಗ ಸುಳ್ಳು ಐಡೆಂಟಿಟಿಗಳನ್ನು ನೀವು ಫೋರ್ಸ್ ಮಾಡಿ ಕ್ರಿಯೇಟ್ ಮಾಡ್ಬೋದು. ನಾನು ಬೆಂಗಳೂರವನೇ ಅಂತ ಹೇಳ್ಬೇಕಂತಂದ್ರೆ ಒಂದು ಎಕ್ಸಾಂಪಲ್, ಈಗ ನಾನು ಡೆಲ್ಲಿಗೆ ಹೋದ್ರೆ, ಅದು ನಾನು ಗುಜರಾತ್ಗೆ ಹೋದ್ರೆ ಅಥವಾ ನಾನು ಬಾಂಬೆಗೆ ಹೋದ್ರೆ ಮಿನಿಮಮ್ ನಂದು ಪ್ಯಾನ್ ಕಾರ್ಡು, ನಂದು ಐಡೆಂಟಿ ಕಾರ್ಡ್ ಇಟ್ಕೊಂಡಿರ್ತೀನಿ. ಅದೇ ರೀತಿ ಬೇರೆ ಸ್ಟೇಟಿಂದ ಇಲ್ಲಿ ಬಂದ್ರೆ 1 ವರ್ಷ 2 ವರ್ಷ ಇರೋರು ವೈ ಡೋಂಟ್ ದೇ ರಿಜಿಸ್ಟರ್, ಸೊ ದಟ್ ಇಲ್ಲಿ ಕೂಡ ಅವ್ರು ಏನು ಮಾಡ್ತಾರೆ, ಏನು ಆಕ್ಟಿವಿಟೀಸ್ ಮಾಡ್ತಾರೆ ಅಂತ ಒಂದು ರೆಕಾರ್ಡ್ ಇರುತ್ತೆ. ಈಗ ಈ ಇನ್ಸಿಡೆಂಟ್ ಆಗಿ 2 ದಿವಸ ಆಯ್ತು ಈಗಾಗಲೇ. ಚಾನಲ್ 4 ನ್ಯೂಸ್ನವರು ನಿನ್ನೆ ಇವತ್ತು ಡಿಸ್ಕ್ಲೋಸ್ ಮಾಡಿದ್ದಾರೆ. ಈಗ ಅವ್ನು ಎಲ್ಲೋದ ಏನು ಮಾಡ್ದ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಇಟ್ ಇಸ್ ನಿಲ್. ಅದನ್ನೇ ಸ್ಲೀಪರ್ ಸೆಲ್ ಅಂತ ಹೇಳೋದು ಪೊಲೀಸ್ ಪ್ರಕಾರ. ಅದನ್ನೇ ಸ್ಲೀಪರ್ಸ್, ಅವ್ರು ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ. ಈಗ ಅವ್ರು ಹೇಳಿದಾಗೆ ಪೋರಸ್ ಬಾರ್ಡರ್ ಇದೆ, ಅದೆಲ್ಲ ಒಪ್ಕೊಳ್ತೀವಿ. ಆದ್ರೂ ನಮ್ಮ ಹಿತದ ದೃಷ್ಟಿನ ನಾವು ನೋಡ್ಕೊಳ್ಳೋದು ನಮ್ಮ ಕೈನಲ್ಲಿದೆ. ಆ ರೀತಿ ನಾವ್ ಏನ್ ಮಾಡಬೇಕು ನೋಡ್ಬೇಕು. ಹೀಗೆ ಆಗ್ಬಿಡ್ತಲ್ಲ ಅಂತ ತಲೆ ಕೆಡ್ಸ್ಕೋಬಾರ್ದು. ಅದಕ್ಕೆ ಹೀಗೆ ಆಗಬಾರ್ದು, ಇನ್ನು ಮುಂದೆ ಅನ್ನೋ ಯೋಚನೆ ನಮಗೆ ಬರಬೇಕು. ಈಗಿಂದ ಆ ಪಾಠ ನಾವು ಕಲ್ತ್ಕೊಳ್ಬೇಕು. ಪೋರಸ್ ಬಾರ್ಡರ್ ಇದೆ ಅಂತ ಗೊತ್ತು, ಬಾಂಗ್ಲಾದೇಶ ಇಲ್ಲಿ ಬಂದಿದ್ದಾರೆ ಅಂತ ಗೊತ್ತು, ಸ್ಲೀಪರ್ ಸೆಲ್ ಇದಿದೆ ಅಂತ ಗೊತ್ತು. ಬಟ್ ಆದ್ರೆ ನಾವು ಅದ್ರ ಪ್ರಕಾರ ಏನ್ ಕೆಲಸ ಮಾಡಿದೀವಿ, ಎಷ್ಟು ಸ್ಲೀಪರ್ ಸೆಲ್ ನ ನಾವು ಹಿಡ್ಕಿದೀವಿ. ಹೈದರಾಬಾದ್ ಇರ್ಬೋದು, ಮುಂಬೈ ಇರ್ಬೋದು, ತಾಣಾ ಇರ್ಬೋದು, ಬೆಂಗಳೂರು ಇರ್ಬೋದು, ಚೆನ್ನೈ ಇರ್ಬೋದು, ನಾವೊಂದು ಎನ್ಕ್ವೈರಿ ಮಾಡಿದೀವ, ವಿಚಾರಣೆ ಮಾಡಿದೀವ, ಇಲ್ವಲ್ಲ? ಅಲ್ಲ, ಈಗ ಓಕೆ, ನನಗೆ ವಿಚಾರಣೆ ಮಾಡಿ ನಿಜ ನಾವು ಬಹಳಷ್ಟು ಒಬ್ಬ ಮುಖ್ಯಮಂತ್ರಿ ಹೇಳ್ತಾರೆ ಏನಿಲ್ಲ, ಯಾರೋ ಬುದ್ಧಿ ಇಲ್ದಾರ ಹುಡುಗರು ಜಂಡ ಹಿಡ್ಕೊಂಡು ಹೋಗ್ಬಿಟ್ರು ಅಂತ ಕೇಳಬೇಕಾಗಿತ್ತಲ್ವಾ? ಅದು ಮಾಡಿಲ್ವಲ್ಲ ಅವರು. ಆ ಮುಖ್ಯಮಂತ್ರಿಗಳಿಗೆ ಅಲ್ಲ, ದೇಶ ರಕ್ಷಣೆ ಬೇಡ, ಮಾತ್ರ ಇಂಪಾರ್ಟೆಂಟ್ ಅವರಿಗೆ ದೇಶ ರಕ್ಷಣೆ ಬೇಡ. ಅದೇ ನೀವು ಹೇಳಿದ ಹಾಗೆ ಈ ದೇಶ ರಕ್ಷಣೆ ಬಗ್ಗೆ, ದೇಶದ ಹಿತದ ಬಗ್ಗೆ ಅವರಿಂದ ಫಸ್ಟ್ ಬರಬೇಕು. ಆ ನಾಯಕತ್ವದ ಕೊರತೆ ಇದೆ ಅಂತ ಹೇಳಿ ಇಷ್ಟಪಡ್ತೀನಿ. ಖಂಡಿತ ಅದರಲ್ಲಿ ಎರಡು ಮಾತಿಲ್ಲ. ಕೊರತೆ ಬಂದಾಗ ಏನಾಗಿದೆ, ನಮ್ಮ ದೇಶದಲ್ಲಿ ದೇಶ ಪ್ರೇಮ ಅನ್ನೋದು ಬಹಳ ಮುಖ್ಯ. ಎಲ್ಲ ನಮ್ಮ ಪಕ್ಷ ಭೇದ ಮರೆತು ಕೆಲವೊಂದು ಎಲ್ಲಾ ಪಕ್ಷ ಭೇದ ಮರೆತು ಇದು ಮಾಡೋದು ತಪ್ಪು ಅಂತ ಹೇಳ್ಬೇಕು. ಈಗ ರಾಜಕೀಯ ಹೆಂಗಾಗಿದೆ ಅಂತಂದ್ರೆ, ಈಗ ನೀವೊಂದು ಪಕ್ಷದವರನ್ನು ತಿಳ್ಕೊಳ್ಳಿ, ಇದು ಹೇಳೋದಕ್ಕೆ ನಮ್ಗೆ ಬಹಳ ದುಃಖ ಆಗುತ್ತೆ, ಬೇಸರ ಆಗುತ್ತೆ. ನೀವೊಂದು ಒಳ್ಳೆ ಒಂದು ದೇಶಕ್ಕಾಗಿ ಒಂದು ಒಳ್ಳೆ ಒಂದು ಪ್ಲಾನ್ ತರ್ತೀರಿ ಸರ್, ದೇಶದ ಅಭಿವೃದ್ಧಿಗಾಗಿ. ನಾನು ನಿಮ್ಮ ವಿರೋಧ ಪಕ್ಷವಾಗಿ ನನಗೇನು ಭಯ ಆಗುತ್ತಾ? ಅದರಿಂದ ದೇಶಕ್ಕೆ ಬಹಳ ಒಳ್ಳೇದಾಗತ್ತೆ ನನಗೆ ಗೊತ್ತಿದೆ, ದೇಶಕ್ಕೆ ವೈಯಕ್ತಿಕ ಆಗಿ ಅಲ್ಲ. ಅದನ್ನ ನಾಳೆ ನಿಮ್ಮ ಪಕ್ಷ ಎನ್ಕ್ಯಾಶ್ ಮಾಡ್ಕೊಳತ್ತಲ್ವಾ ಅನ್ನೋದೇ ನನಗೆ ಭಯ. ನಾಳೆ ನಿಮ್ಗೆ ವಾಪಸ್ ಅಧಿಕಾರ ಸಿಗತ್ತಲ್ವಾ ಅನ್ನೋದೇ ನಮ್ ಭಯ. ಇನ್ನೊಬ್ರು ಒಳ್ಳೇದನ್ನ ಕರ್ಬಿದ್ರೆ ದೇಶಕ್ಕೆ ಒಳ್ಳೇದಾಗೋದಿಲ್ಲ. ಇದಾಗಿರುವಂತದ್ದು ರಾಜಕಾರಣ ಬೇಡ ನಮ್ಗೆ. ಅಲ್ಲ, ಈಗ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತೀನಿ. ಇಲ್ಲಿ ಏನಾಗಿದೆ ಅಂದ್ರೆ, ಎಲ್ಲಿವರೆಗೆ ಜನ ಅಂದ್ರೆ ಸಾಮಾನ್ಯ ಜನರು ನಾವು ಎಚ್ಚೆತ್ಕೋಬೇಕು. ಒಳ್ಳೆಯವನು ಯಾರು, ಕೆಟ್ಟವನು ಯಾರು, ಎಲ್ಲಿವರೆಗೆ ನಾವು ಧರ್ಮ, ಜಾತಿ ಮತ್ತು ಹಣದ ಇದ್ರ ಮೇಲೆ ನಾವು ನಮ್ಮ ಪ್ರತಿನಿಧಿಗಳು ಆರಿಸ್ತೀವೋ ಅಲ್ಲಿವರೆಗೆ ಅಯೋಗ್ಯ ಬಂದ ಕುರ್ಚಿ ಅಲ್ಲ. ನಾನು ನಾರಾಯಣ ನಡುಮನಿ ಅವರು ಹೇಳಿದ ಮಾತನೇ ಇವತ್ತು ಬೆಳಿಗ್ಗೆ ನಾನು ಹೇಳ್ತಾ ಇದ್ದೆ. ಒಬ್ಬ ಹಾವೇರಿ ಯುವಕ ಒಂದು ಫೋನ್ ಮಾಡಿ ಹೇಳ್ದ, ಸರ್ ನಮಗೆ ನೀವು ಒಂದು ನಮ್ಮ ಕಾರ್ಯಕ್ರಮ ಮಾಡಿ ಸರ್, ನಮ್ಮ ಬಿಗ್ 3ಯಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಸರ್, ಇಲ್ಲಿ ಒಬ್ಬರು ರಾಜಕಾರಣಿಗಳು ಯಾರು ಕೇಳ್ತಾ ಇಲ್ಲ. ನಾನು ಕೇಳಿದೆ, ಅಲ್ಲಿ ಗ್ರಾಮ ಪಂಚಾಯತಿ ಏನೋ ಇದೆಯಪ್ಪ, ಇದೆ ಅಂತಂದ. ಓಟ್ ಹಾಕಿದ್ದೀರಾ ನೀವು ಅಂತಂದೆ ನಾನು. ಹಾಕಿದ್ದೀವಿ ಅಂತಂದ. ಕೇಳಿ ನೀವು ಅಂತಂದೆ ನಾನು. ನಿಮಗೆ ಯಾರೋ ಒಬ್ಬ ಬಂದು ಮಾಡೋದಿದ್ರೆ ಪ್ರತಿಯೊಂದನ್ನು ಮೀಡಿಯಾನೇ ಬಂದು ಮಾಡೋದು ಅಂದ್ರೆ ಪುಕ್ಷಟ ಸಿಕ್ಕಿದ್ರೆ ಪಿನಲ್ ಕುಡಿತೀವಿ ಅಂತ ಅಂದ್ರೆ ನಿನ್ನ ಜವಾಬ್ದಾರಿನೇ ಇಲ್ವಾ? ನಿನ್ನ ಜವಾಬ್ದಾರಿ. ಆಮೇಲೆ ಅವನ ಜವಾಬ್ದಾರಿ ಕೂಡ ಹೇಗಿರತ್ತೆ ಅಂತಂದ್ರೆ, ಅವನ ಮನೆ ಮುಂಭಾಗದ ಕಸ ಹೋದ್ರೆ ಸಾಕು ಸರ್, ಅದೇ ಸಾಮಾಜಿಕ ಅವನು ಕೇಳ್ತಾನೆ, ಏನಪ್ಪಾ 4 ಸಲ ನಿನ್ನನ್ನು ಕರೆದಿದ್ದೆ, ನೀನು ಅವ್ರ ಮನೆ ಮುಂಭಾಗದಲ್ಲಿ ಹೋಯ್ತೀಯಾ, ನನ್ನ ಮನೆ ಮುಂಭಾಗದಲ್ಲಿ ಬರ್ತಾ ಇಲ್ಲ. ಸೆಟ್ರ್ ಇನ್ನೂ ಒಂದು ಮುಂದುವರೆದ, ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಒಳ್ಳೆಯವರನ್ನ ನಾವು ಒಳ್ಳೆ ಸ್ಥಾನದಲ್ಲಿ ಕುಂದ್ರಿಸ್ಲಿಕ್ಕೆ ಬಿಡುದಿಲ್ಲ, ಅದೇ ಬಂದಿತ್ತು ತೊಂದರೆ. ಈ ಒಳ್ಳೆಯವ್ರನ್ನ ಒಳ್ಳೆ ಸ್ಥಾನದಲ್ಲಿ ಕುಂದ್ರಿಸ್ಬೇಕು. ಈಗ ಅವನು ಅಯೋಗ್ಯ ಅದಾನಂದ್ರೆ ಎಲ್ಲರೂ ಕೂಡ್ಕೊಂಡು ಅವನಿಗೆ ಬೀದಿ ಕಳಿಸ್ಬೇಕು. ಎಲ್ಲಿವರೆಗೆ ಈ ಅಯೋಗ್ಯ ಅಂತ ಅವರಿಗೆ ಮೊದಲೇ ಗೊತ್ತಿರುತ್ತೆ, ಅಷ್ಟಾಗುವಾಗ ಬೇಕಿರುವಂತ. ಈಗ ನನಗೆ ಇವರು ಅಲ್ಲ ಒಂದೇ ಹೇಳ್ತಾರೆ, ಈ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ತಿಳ್ಕೊಳ್ಳಿ, ಮೊದಲು ಈ ನಮ್ಮ ದೇಶದಾಗ ಇದ್ದವ್ರನ್ನೇ ಪಾಕಿಸ್ತಾನ ಜೊತೆಲಿ ಸ್ನೇಹ ಬೆಳೆಸ್ಕೊಂಡು ನೀವು ಹೋಟ್ ಹಾಕ್ಬೇಡಿ ಜನರು ಹೆದರ್ಸಿದ್ರು. ಈಗಾದ್ರೂ ಅವ್ರಿಗೆ ಏನು ಬಿಡಕಾಸಿನ ಗೌರವ ಇಲ್ಲ. ಯಾಕಂತಂದ್ರೆ ಜನರಿಗೆ ಅರ್ಥ ಆಗ್ತಾ ಇದೆ, ಇವನು ತನ್ನ ಸ್ವಾರ್ಥ ಸಾಧನೆ ಮಾಡ್ತಿದ್ದಾನೆ. ಒಂದು ನಿಮಿಷ, ನಾನು ರವೀಂದ್ರ ಭಟ್ ಅವ್ರ ಹತ್ರ ಮತ್ತೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ ರವೀಂದ್ರ ಭಟ್ ಅವರೇ, ಇಡೀ ಈ ಉಗ್ರವಾದಿ ಸಂಘಟನೆಗಳ ನಡುವೆನೇ ಒಂದು ಪೈಪೋಟಿ ನಡೀತಾ ಇದೆ. ಹೇಗೆಂತಂದರೆ, ಈಗ ISI ಒಂದು ಕಡೆ ಆದರೆ, ಅಲ್ ಖೈದಾ ಕೂಡ ದಕ್ಷಿಣ ಏಷ್ಯಾ ಘಟಕವನ್ನು ಸ್ಥಾಪನೆ ಮಾಡುವಂಥ ಹೆಜ್ಜೆ ಹಾಕಿದೆ. ಯಾವಾಗ ಈ ಉಗ್ರಗಾಮಿ ಸಂಘಟನೆಗಳು ಜಾಸ್ತಿ ಆಗ್ತಾ ಹೋಗುತ್ತೋ ಭಾರತಕ್ಕೆ ತೊಂದರೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಕಾಲಘಟ್ಟದಲ್ಲಿ ಅಂದರೆ ಇಲ್ಲಿ ನೋಡಿ, ISI ಒಂದು ದಕ್ಷಿಣ ಏಷ್ಯಾವನ್ನು ಕೇಂದ್ರವಾಗಿರಿಸಿಕೊಂಡು ಸಂಘಟನೆ ಮಾಡ್ತಾ ಇದೆ. ಇದಕ್ಕೆ ಇಂಡಿಯನ್ ಮುಜಾಹಿದೀನ್ ಸಪೋರ್ಟ್ ಕೊಡ್ತಾ ಇದೆ. ಆಮೇಲೆ ಪಾಕಿಸ್ತಾನ ಈಗಾಗಲೇ ಘೋಷಣೆಯಾಗಿರುವಂತೆ ವಿಶ್ವದ 8ನೇ ಅತಿ ಭಯಾನಕ ರಾಷ್ಟ್ರ ಅದು ಅನ್ನುವಂಥದ್ದು. ಅದನ್ನೊಂದು ಭಯೋತ್ಪಾದಕ ರಾಷ್ಟ್ರ ಘೋಷಣೆ ಆಗಬೇಕು ಅನ್ನುವಂಥದ್ದು ಬಹಳ ಬಹಳ ಕೇಳಿ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಭಾರತಕ್ಕೆ ಎದುರಾಗುವಂಥ ಸಮಸ್ಯೆ ಇದೆಯಲ್ಲ, ಎಲ್ಲ ಕಡೆಗಳಿಂದಲೂ ಕೂಡ ಈ ಮುಸ್ಲಿಂ ಭಯೋತ್ಪಾದಕ ಸಂಘಟನೆ ಅಂತ ಹೇಳುವಾಗ ಅದು ಯಾವತ್ತೂ ಕೂಡ ಭಾರತಕ್ಕೆ ಒಳಿತನ್ನು ಮಾಡುವಂಥ ಸಂಘಟನೆ ಅಲ್ಲ. ಅದರ ಮೂಲ ಉದ್ದೇಶನೇ ಅದನ್ನು
ಭಾರತದ ಆರ್ಥಿಕತೆಯನ್ನ ಹಾಳು ಮಾಡಬೇಕು ಅಂತ. ಭಾರತಕ್ಕೆ ಅಂತಲ್ಲ, ಯಾರಿಗೂ ಒಳಿತನ್ನು ಮಾಡೋ ಉದ್ದೇಶ ಏನಿಲ್ಲ ಅವರಿಗೆ. ಓಕೆ, ಸ್ವತಃ ಇಸ್ಲಾಂ ರಾಷ್ಟ್ರಗಳಿಗೂ ಕೂಡ ಇಲ್ಲ ಅಂತ ಹೇಳ್ತೀರಿ? ಇಲ್ಲ, ಯಾರಿಗೂ ಇಲ್ಲ ಅವರಿಗೆ. ಓಕೆ 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 ಓಕೆ, 3 ವಿಷಯಗಳನ್ನು ನಾನು ಹೇಳ್ಬೇಕು. ಸರಿ. ಒಂದು, ಯಾಕೆ ಭಾರತದಲ್ಲಿ ಹೆಚ್ಚು ಬರ್ತಾರೆ ಅಂತಂದ್ರೆ ಭಾರತದಲ್ಲಿ ಮೀರ್ ಸಾಧಕರು ಜಾಸ್ತಿ ಇದ್ದಾರೆ ಅನ್ನೋದು ಗೊತ್ತಿದೆ. ಓಕೆ ಓಕೆ ಓಕೆ. ಇನ್ನೊಂದು ಆಲೋಚನೆ ಮಾಡ್ಬೇಕು ನೀವು. ಈಗ ನೀವು ಹೇಳಿದ್ರಲ್ವಾ 90ರ ದಶಕದಲ್ಲಿ ನಮ್ಮಲ್ಲಿ ಜಾಗತೀಕರಣ ಬಂತು, ಅದರ ಲಾಭ ನಮಗೆ 2000ನೇ ಇಸ್ವಿಯಲ್ಲಿ ಆಯ್ತು ಅಂತೆಲ್ಲ ಹೇಳಿದ್ರು ನೀವು. ಬೆಂಗಳೂರು IT ಕ್ಯಾಪಿಟಲ್ ಅಂತ ಕೂಡ ಹೇಳ್ತೀವಿ. ಹೌದು. ಆದ್ರೆ ಬೆಂಗಳೂರಿನಲ್ಲಿರುವ IT ಪ್ರೊಫೆಷನಲ್ಸ್ ಇದಾರಲ್ವಾ, IT ತಜ್ಞರಿದ್ದಾರಲ್ವಾ, ಅವರು ಯಾವ ವಿಷಯದಲ್ಲಿ ತಜ್ಞರು ಅನ್ನೋದನ್ನು ಕೂಡ ಆಲೋಚನೆ ಮಾಡ್ಬೇಕು ನಾವು. ಬ್ಯೂಟಿಫುಲ್ ಬ್ಯೂಟಿಫುಲ್ ಬ್ಯೂಟಿಫುಲ್. IT ಯಾವ ಕ್ಷೇತ್ರದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಈ ಅಪರಾಧ ಡಿಟೆಕ್ಷನ್ ಮಾಡೋದಕ್ಕೆ ಅವರು ನಮಗೆ ಮಾರ್ಗದರ್ಶನ ಮಾಡಬಲ್ಲರ ಅನ್ನೋದನ್ನು ಕೂಡ ಆಲೋಚನೆ. ಎಸ್, ಕರೆಕ್ಟ್. ಯಾಕಂದ್ರೆ ನಿಮಗೆ ಪೂರಕವಾಗಿ ಒಂದು ವಿಚಾರವನ್ನು ಹೇಳ್ತೇನೆ ಸರ್. ರವೀಂದ್ರ ಭಟ್ ಅವರೇ, ಒಂದು ಪೂರಕವಾಗಿ ನಮ್ಮ ವೀಕ್ಷಕರಿಗೆ ಗೊತ್ತಾಗ, ರವೀಂದ್ರ ಭಟ್ ಅವರು ಹೇಳಿದಂಥ ಒಂದು ಮಾತು, ಯಾವುದರಲ್ಲಿ ತಜ್ಞರು ಅವರು ಅನ್ನುವಂಥದ್ದು. ಯಾಕೆಂತಂದ್ರೆ ಸಮ್ಟೈಮ್ಸ್ ಇಲ್ಲಿ ಪೊಲೀಸರು ಆಗಿ ಕೆಲಸ ಮಾಡಿದವರು ಇದ್ದಾರೆ, ಇಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಪಿಕ್ ಪಾಕೆಟ್ ಮಾಡೋರನ್ನ ಪತ್ತೆ ಹಚ್ಚೋಕ್ಕಾಗದೆ ಪಿಕ್ ಪಾಕೆಟ್ ಮಾಡುವೊಬ್ಬರನ್ನೇ ಕರ್ಕೊಂಡ್ಬಂದು ಅವನನ್ನೇ ಅದಕ್ಕೆ ಮುಖ್ಯಸ್ಥನನ್ನು ಮಾಡಿದಂತ ಘಟನೆ ಕೂಡ ಭಾರತದಲ್ಲಿ ನಡೆದಿದೆ. ಅವನೇ ಹೇಳ್ದ, ಪಿಕ್ ಪಾಕೆಟ್ ಮಾಡುವಾಗ ಹೆಂಗ್ ತಪ್ಪಿಸ್ಬೇಕು ಅಂತಂದ್ರೆ ಚಿಲ್ಲರೆ ಕಿಸೆಯಲ್ಲಿ ಇಟ್ಕೋಬೇಕು ಅಂತ ಒಂದು ಐಡಿಯಾ ಕೊಡ್ತಾನೆ ನಾವು ಕೊನೆಗೆ ಅಂಥದ್ದು. ಎಸ್ ಸರ್, ಮುಂದುವರಿಸಿ. ಹೌದು. ಹಾಗೆ ಇನ್ನೊಂದು ಬಹಳ ಮುಖ್ಯವಾಗಿ, ಈಗ ಮೋದಿ ಪ್ರಧಾನಿ ಆದಾಗ ಎಲ್ಲ ಮಾಧ್ಯಮಗಳು ಹೇಳಿದ್ರು, ಸಾಮಾಜಿಕ ಜಾಲತಾಣಗಳನ್ನು ಬಳಸಿಕೊಂಡು ಮೋದಿ ಪ್ರಧಾನಿ ಆದ್ರು ಅಂತ. ಈಗ ಅದೇ ಮೋದಿ ಮುಂದೆ ಇರುವಂತಹ ಬಹಳ ದೊಡ್ಡ ಸವಾಲು ಏನು ಅಂತಂದ್ರೆ, ಸಾಮಾಜಿಕ ಜಾಲತಾಣಗಳನ್ನ ಬಳಸಿಕೊಂಡು ಭಯೋತ್ಪಾದಕರು ಹೇಗೆ ಬೆಳೀತಾ ಇದ್ದಾರೆ, ಅದನ್ನು ತಡೆಯೋದು ಹೇಗೆ ಅಂತ ನಮ್ಮ ದೇಶದ ಪ್ರಧಾನಿ ಆಲೋಚನೆ ಮಾಡಬೇಕು ಅನ್ನೋದು ನನ್ನ ಬಯಕೆ. ಕರೆಕ್ಟ್. ಥ್ಯಾಂಕ್ ಯು ವೆರಿ ಮಚ್. ಅಂದರೆ ಥ್ಯಾಂಕ್ ಯು ವೆರಿ ಮಚ್ ರವೀಂದ್ರ ಭಟ್ರೆ, ಭಾಳ ಅದ್ಭುತವಾದಂಥ ಮಾತನ್ನು ಹೇಳಿದ್ರಿ. ಆದರೆ ಒಂದು, ಈ ವಿಶ್ವೇಶ್ವರಯ್ಯನವರ ಹತ್ರ ಒಂದು ಮೆಥಡ್ ಇತ್ತಂತೆ, ಅವರು ಇಂಜಿನಿಯರ್ ಆದರೂ ಕೂಡ ರಿವರ್ಸ್ ಇಂಜಿನಿಯರಿಂಗ್ ಅಂತೇಳಿ ಒಂದು ಮೆಥಡ್ ಇದೆ ನೋಡಿ. ಅಂದರೆ ಬ್ರಿಟಿಷರು ಇದನ್ನು ಕಳಿಸ್ಕೊಟ್ರು ಇಂಗ್ಲೆಂಡ್ನಿಂದ, ನಮಗೆ 14 ಅಗತ್ಯ ಇತ್ತು ಕನ್ನಂಬಾಡಿ ಕಟ್ಟುವಾಗ, 7 ಮಾತ್ರ ಕಳಿಸ್ಕೊಟ್ರು, ಡಿಮಾಂಡ್ ಜಾಸ್ತಿ ಮಾಡಿದರು. ಲಾಸ್ಟ್ಗೆ ಅವರು ಒಂದನ್ನು ಬಿಚ್ಚಿಬಿಟ್ಟು ಅದನ್ನು ಉಲ್ಟಾ ಮಾಡ್ತಾ ಹೋಗೋದು, ರಿವರ್ಸ್ ಇಂಜಿನಿಯರಿಂಗ್ ಅನ್ನೋ ರೀತಿಯಲ್ಲಿ. ಸೊ ಹಾಗೇನೆ ಒಂದು ವೇಳೆ ನರೇಂದ್ರ ಮೋದಿ ಅವರಿಗೆ ಸಾಮಾಜಿಕ ಜಾಲತಾಣಗಳು ಹೆಚ್ಚಿನ ಸಪೋರ್ಟನ್ನು ಮಾಡಿದರೆ ಅದರ ಮುಖಾಂತರ ಇದನ್ನು ಕೂಡ ಮಟ್ಟ ಹಾಕೋಕ್ಕಾಗತ್ತಾ ಅನ್ನುವಂಥ ರವೀಂದ್ರ ಭಟ್ರವರ ಒಂದು ಸಮಜಾಯಿಷಿ ಹೇಳ್ತೀನಿ ಅನ್ಸುತ್ತೆ. ಓಕೆ, ಭಾರತ ದೇಶದಲ್ಲಿ IT ಪ್ರಕಾರ ಎಲ್ಲ ರೀತಿಯ ತಜ್ಞರು ಇದ್ದಾರೆ, ಅದರಲ್ಲಿ ಸಂದೇಹ ಮಾತ್ರ ಯಾರು ಮಾಡ್ಕೊಡುದು. ನಿಮ್ಮ ವೀಕ್ಷಕರು ನಿಮ್ಮ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ, IT ಪ್ರಕಾರ ಬೆಂಗಳೂರಿನಲ್ಲಾಗಲಿ ಅಥವಾ ಎಲ್ಲಿ IT ಹಬ್ ಇದೆಯೋ ನಮ್ಮಲ್ಲಿ ಬಹಳ ಒಳ್ಳೆ ತಜ್ಞರಿದ್ದಾರೆ. ಮೋದಿಯವರು ಸಾಮಾಜಿಕ ಜಾಲವನ್ನು ಉಪಯೋಗಿಸಿಕೊಂಡು ಬಂದಿದ್ದು ಅವರ ರಾಜಕೀಯ ದೃಷ್ಟಿಯಿಂದ ವಿನಃ ದೇಶದ ಹಿತರಕ್ಷಣೆ ಮತ್ತು ರಕ್ಷಣೆ ವಿಷಯ ಅಲ್ಲ. ಅದನ್ನೇ ಮೊದಲಿಂದ ಹೇಳ್ತಾರೆ. ಅದಕ್ಕೆ ನಮ್ಮಲ್ಲಿ ಅಂಗ ಸಂಸ್ಥೆಗಳು ಇದ್ದಾವೆ. ಆ ಅಂಗ ಸಂಸ್ಥೆಗಳಲ್ಲಿ ನಾವು ಈ ತಜ್ಞರನ್ನ ಅಳವಡಿಸ್ಕೋಬೇಕು. ಅದರಲ್ಲಿ ಲೋಪದೋಷ ಆಗಿದೆ, ಅಲ್ಲಿ ರಾಜಕೀಯ ನಾಯಕತ್ವದ ಕುಂದು ಕೊರತೆ ಕಂಡು. ರವೀಂದ್ರ ಭಟ್ರು ಕೂಡ ಅದನ್ನ ಹೇಳಿದ್ದು ಕರೆಕ್ಟ್, ಆ ರೀತಿ ಆಗಬೇಕಾಗಿದೆ. ಸರಿ, ಇಲ್ಲಿವರೆಗೂ ನಾವು IS ಬಗ್ಗೆ ಮಾತಾಡ್ತಿದ್ದು ಮತ್ತು ಇವ್ರ ಬಗ್ಗೆ ಮಾತಾಡ್ತಿದ್ವು. ಈಗ ಏನು ಈ ಮಿಸ್ಟರ್ ಮೇದಿ ಮಸೂದ್ ಬಿಶ್ವಾಸ್ ಇದ್ದಾನೆ, IS ಬಿಟ್ಟು ಇವ್ರಿಗೆ ಇದು ಇಂಗ್ಲೆಂಡು ಏನೀಗ ಚಾನಲ್ 4ನವ್ರು ಹೇಳಿದ್ರು, ಅವ್ರ ದೇಶಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಲಿಂಕ್ ಇದಾವೆ ಅಂತ ಅವ್ರು ಹೇಳಿದ್ದಾರೆ. ಈಗ ಇವನ್ಗೆ IS ಬಿಟ್ಟು ಇನ್ನು ಬೇರೆ ಎಷ್ಟು ಆರ್ಗನೈಸೇಷನ್, ಟೆರರಿಸ್ಟ್ ಆರ್ಗನೈಸೇಷನ್ಸ್ ಒಂದು 50-60 ಆರ್ಗನೈಸೇಷನ್ಸ್ ಇದೆ, ಇನ್ನು ಎಷ್ಟು ಲಿಂಕ್ಸ್ ಅವನ ಹತ್ರ ಇದೆ, ಅದನ್ನ ಇವರು ಎಷ್ಟು ಇದ್ದೇ ಇರುತ್ತೆ. ನೀವು ಒಂದು ಕ್ರೆಡಿಟ್ ಕಾರ್ಡ್ ತಗೊಂಡ ತಕ್ಷಣ ಎಲ್ಲರೂ ಹಾಕ್ತಾರೆ, ನಮ್ದು ಒಂದು ತಗೊಳ್ಳಿ ಅಂತೇಳಿ. ಅವನೊಬ್ಬ ಆ ರೀತಿ ಕೆಲಸ ಮಾಡೋನು ಅಂತ ಹೇಳುವಾಗ ನಿಮಗೆ ಸಮಾಜದಲ್ಲಿ ಮೇಲ್ನೋಟದಲ್ಲಿ ನಿಮ್ಗೆ ಗೊತ್ತಾಗದೇ ಇದ್ರು ಕೂಡ ಆ ರೀತಿ ಕೆಲಸ ಮಾಡುವಂತ ಸಂಘಟನೆಗಳಿಗೆ ಗೊತ್ತಾಗತ್ತಲ್ವ ಸರ್? ಹೌದೌದು. ಸೊ ಅಂದ್ರೆ ಅವನಿಗೆ ಇಂಡಿಯಾದಲ್ಲೂ ಕೂಡ ಐ ಥಿಂಕ್ ಈಸ್ ಹ್ಯಾವಿಂಗ್ ಎ ನೆಟ್ವರ್ಕ್ ಕಂಪ್ಲೀಟ್ಲಿ ಅಂಡ್ ಈಸ್ ವರ್ಕಿಂಗ್ ದೇರ್. ಎಸ್. ಈಗ ನನ್ನ ದೃಷ್ಟಿಯಲ್ಲಿ ಭಾರತ ದೇಶದ ಪ್ರಪ್ರಥಮ ಕರ್ತವ್ಯ 17,000ಕ್ಕೂ ಹೆಚ್ಚು ಈ ಟ್ವಿಟ್ಟರ್ ಹ್ಯಾಂಡಲ್ನ ಯಾರ್ಯಾರು ಅನುಯಾಯಿಗಳಿದ್ದಾರೆ ಅದರಲ್ಲಿ ಭಾರತ ದೇಶದಿಂದ ಶುರುವಾಗಿರೋ ಈಸಿಯಾಗಿ ಸಿಗುತ್ತೆ. ಅವರು ಇಷ್ಟರನ್ನ ಸಂಗ್ರಹಣೆ ಮಾಡಿಕೊಂಡು
ಒಬ್ಬೊಬ್ಬರನ್ನು ಕೂಲಂಕುಷವಾಗಿ ವಿಮರ್ಶಿಸಿ ಪರಿಶೀಲಿಸಿ ಮುಂದಿನ ಕ್ರಮ ತಗೊಳ್ಬೇಕು. Yes. ಇಲ್ಲಾಂದ್ರೆ ಬಹಳ ಕಷ್ಟ ಎಸ್ ಎಸ್ ವೀಕ್ಷಕರ, ಇದು ಇವತ್ತಿನ ಬಿಗ್ ಡಿಬೇಟ್. ನಾವು ISIS ಬಗ್ಗೆ ಮಾತಾಡ್ತಾ ಇದ್ವಿ. ಆದರೆ ಒಂದಂತೂ ಭಾಳ ಸ್ಪಷ್ಟ, ನಾವು ಹೇಳಿದ್ವಿ, ನಮ್ಮಲ್ಲಿ ನಾವು IT ಕ್ಷೇತ್ರದಲ್ಲಿ ಎಷ್ಟು ಮುಂದುವರೆದಿದ್ದೀವೋ ಅದರಲ್ಲಾಗುವಂಥ ಅನಾಹುತಗಳಿಗೆ ಸಂಬಂಧಪಟ್ಟ ಹಾಗೆ ಮಾತನ್ನು ಹೇಳಿದರು. ಯಾರೆಲ್ಲ ತಜ್ಞರಿದ್ದಾರೆ ಅವರನ್ನು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ, ಅವರನ್ನು ಬೇರೆ ಬೇರೆ ಇಲಾಖೆಗಳಲ್ಲಿ ಅಥವಾ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿಸಬೇಕಾಗತ್ತೆ. ಅವ್ರಿಗೆ ಏನು ಅಲ್ಲಿ ಸಂಬಳ ಬರುತ್ತೋ ಅಷ್ಟೇ ಸಂಬಳವನ್ನು ಇಲ್ಲೂ ಕೊಡಬೇಕಾಗತ್ತೆ. ಆಮೇಲೆ ಸರ್ಕಾರ ಅದಕ್ಕೆ ಸಿದ್ಧ ಇದೆ, ಯಾಕಂದರೆ ಇದು ದೇಶದ ರಕ್ಷಣೆ ವಿಚಾರವಾಗಿರೋದ್ರಿಂದ. ಆಮೇಲೆ ಅತ್ರೆ ಅವರೊಂದು ಮಾತನ್ನು ಹೇಳಿದರು, 17,000 ಫಾಲೋವರ್ಸ್ ಏನಿದ್ದಾರೆ ಅದರಲ್ಲಿ ಭಾರತೀಯರ ಸಂಖ್ಯೆ ಒಂದು 4,000 5,000 ಇರ್ಬೋದು. ಅವರನ್ನು ಪತ್ತೆ ಹಚ್ಚುವುದೇನು ಕಷ್ಟದ ಕೆಲಸ ಅಲ್ಲ. ಯಾರು ಏನು ಮೂಲ ಏನು ಅನ್ನುವಂಥದ್ದು, ಯಾಕಂದರೆ ಪ್ರತಿಯೊಂದರ ಒಂದು ಇಮೇಲ್ ಹೋದರೂ ಕೂಡ ಎಲ್ಲಿಂದ ಹೋಗಿದೆ ಅನ್ನೋದು ಪತ್ತೆ ಹಚ್ಚೋದೇನು ಕಷ್ಟದ ಕೆಲಸ ಅಲ್ಲ. ಆದರೆ ನಮ್ಮ ಈ IT ಕ್ಷೇತ್ರದ ಅಧಿಕಾರಿ ವರ್ಗ ನಾನು ಹೇಳೋದು, ಈ ತನಿಖೆ ವಿಚಾರದಲ್ಲಿ ಅಥವಾ ಸೈಬರ್ ಕ್ರೈಮ್ ವಿಚಾರದಲ್ಲಿ ಇರುವಂಥವರು, ಅವರು ಕೂಡ ಸ್ವಲ್ಪ ಅಪ್ಡೇಟ್ ಭಾಳ ಫಾಸ್ಟ್ ಆಗಬೇಕಾಗಿದೆ. ಯಾಕಂದರೆ ಯಾವ ರೀತಿಯಲ್ಲಿ ಸಾಫ್ಟ್ವೇರ್ಗಳು ಚೇಂಜ್ ಆಗ್ತಾ ಇರುತ್ತೆ ದಿವಸಕ್ಕೆ, ಅದೇ ರೀತಿ ಸೈಬರ್ ವಿಭಾಗದಲ್ಲಿ ಕೂಡ ಹಳೆಯದನ್ನೇ ಇಟ್ಕೊಂಡು ನಾವು ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಅಧಿಕಾರಿಗಳು ಕೂಡ ಭಾಳ ಫಾಸ್ಟಾಗಿ ಅಪ್ಡೇಟ್ ಆಗಬೇಕಾಗತ್ತೆ. ಆಮೇಲೆ ಹೊಸ ರಕ್ತ ಇದೆಯಲ್ಲ, ಹೊಸ ಯುವಕರಿದ್ದಾರಲ್ಲ, ಹೇಗೆ ಭಯೋತ್ಪಾದಕ ಸಂಘಟನೆಯಲ್ಲಿ ಪಾಲ್ಗೊಳ್ತಾರೋ ಈ ವಿಭಾಗದಲ್ಲೂ ಕೂಡ ಹೊಸ ಯುವಕರನ್ನ ನಾವು ಸೇರಿಸ್ಕೋಬೇಕಾಗತ್ತೆ. ಹಾಗಿರುವಾಗ ಮಾತ್ರ ಅದನ್ನು ಮಟ್ಟ ಹಾಕೋದಕ್ಕೆ ಸಾಧ್ಯ. ಏನಿವೆ ನೋಡೋಣ ಏನಾಗುತ್ತೆ ಅನ್ನುವಂಥದ್ದು. ಒಂದಂತೂ ಭಾಳ ಸ್ಪಷ್ಟ, ಭಾರತದ ಆಂತರಿಕ ಭದ್ರತೆ ವಿಚಾರ ಬಂದಾಗ ರಾಜಕೀಯವನ್ನು ಮೆಟ್ಟಿ ನಿಂತು, ರಾಜಕೀಯವನ್ನು ದೂರ ಬಿಟ್ಟು ಮೊದಲು ಭಾರತ ಅನ್ನುವಂತಹ ಒಂದು ಮನೋಭಾವ ಜನಸಾಮಾನ್ಯರಲ್ಲೂ ವಿಶೇಷವಾಗಿ ರಾಜಕಾರಣಿಗಳಲ್ಲೂ ಬಂದರೆ ಬಹುಶಃ ಇಂಥ ಎಲ್ಲ ಸಮಸ್ಯೆಗಳನ್ನು ಕೂಡ ಮೆಟ್ಟಿ ನಿಲ್ಲುವುದಕ್ಕೆ ಭಾರತ ಸಶಕ್ತವಾಗಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ಬಿಗ್ ಡಿಬೇಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರೂ ಕೂಡ ಧನ್ಯವಾದ. ಗುಡ್ ನೈಟ್.